ಜನರನ್ನು ಕೇವಲ ಭಾವನೆಗಳ ಮೇಲೇ ಅವರು ರಾಜಕೀಯ ಮಾಡ್ತಾ ಯಾವುದೇ ಅಭಿವೃದ್ಧಿ ಪರವಾದಂಥ ಕಾರ್ಯ ಇನ್ನೂವರೆಗೂ 10 ವರ್ಷಗಳು ಅವರು ಆಡಳಿತ ಮಾಡಿದರು. ಒಂದೇ ಒಂದು ಅವರು ಹೇಳಿಕೊಳ್ಳುವಂಥ ಸಾಧನೆ ಯಾವುದೂ ಮಾಡಿಲ್ಲ. ಕೇವಲ ಜನರಲ್ಲಿ ಭಾವನೆಗಳನ್ನು ಕೆರಳಿಸಿ ಜಾತಿಗಳ ಮಧ್ಯದಲ್ಲಿ, ಧರ್ಮಗಳ ಮಧ್ಯದಲ್ಲಿ ಸಂಘರ್ಷವನ್ನು ಉಂಟು ಮಾಡಿ ಅದರ ಬೇಳೆಯನ್ನು ಅವರು ಬೇಯಿಸ್ಕೊಂಡು ಇವತ್ತು ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೆಸರು, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಪ್ರಭುದಾಸ್ ಅಂತೇಳಿ, ನಾನು ದಾಂಡೇಲಿ ನಿವಾಸಿ. ಸರ್, ಈ ಬಾರಿಯ ಲೋಕಸಭೆ ಚುನಾವಣೆ ಬಗ್ಗೆ ನಿಮಗೇನು ಅನಿಸುತ್ತೆ ಸರ್? ಈ ಬಾರಿ ಲೋಕಸಭಾ ಚುನಾವಣೆ ಅಂತ ಹೇಳಿದರೆ ಇದು ಪ್ರಜಾಪ್ರಭುತ್ವ ಹಾಗೂ ಸರ್ವಾಧಿಕಾರಿ ಮಧ್ಯೆ ನಡೆಯುವಂಥ ಒಂದು ಮಹಾಯುದ್ಧ ಅಂಥೇಳಿ ನಾವು ಪರಿಗಣಿಸ್ತೇವೆ. ಈ ಯುದ್ಧದಲ್ಲಿಯೂ ಈ ಯುದ್ಧನೂ ನ್ಯಾಯವಾಗಿ ನಡೀತದೆ ಅಂಥೇಳಿ ವಿಶ್ವಾಸ ನಮ್ಮಲ್ಲಿಲ್ಲ. ಯಾಕಂತ ಹೇಳಿದರೆ EVM ತಿರ್ಚೋ ಒಂದು ಬಲವಾದಂಥ ಆಪಾದನೆ EVM ಮೇಲೆ ಇದೆ. EVMನಲ್ಲಿ ದೋಷ ಇದೆ ಅಂಥೇಳಿ ಅನೇಕರು ಅದನ್ನು ಸಾಬೀತುಪಡಿಸಿದಾಗಲೂ ಮತ್ತು ಜಂತರ್ ಮಂತರ್ನಲ್ಲಿ ಈಗ EVM ಕುರಿತು ಲಕ್ಷಾಂತರ ಜನ ಪ್ರತಿಭಟನೆ ಮಾಡ್ತಾ ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನು ದಾಖಲು ಮಾಡಿದಾಗಲೂ ಆ ಕೇಸನ್ನು ವಿಚಾರಣೆಗೂ ತಗೊಳ್ತಾ ಇಲ್ಲ ಅಂತ ಹೇಳಿದ ಕೂಡಲೇ ನಮಗೆ ಬಲವಾಗಿ ಒಂದು EVM ಮೇಲೆ ಕುತಂತ್ರ ನಡೀತಾ ಇದೆ ಅಂಥೇಳಿ ನಮ್ಮ ಅನಿಸಿಕೆ. ಸರ್, ಈಗ ಈಗ ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಜಿಮಾರಿ ಆಗತ್ತೆ ಎಲೆಕ್ಟ್ರಲ್ ಬಾಂಡ್ ವಿಚಾರವಾಗಿ, ಅದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಎಲೆಕ್ಟ್ರಲ್ ಬಾಂಡ್ ಅಂತ ಹೇಳಿದರೆ ಒಂಥರ ಲಂಚವನ್ನು ಇವರು ಲೈಸೆನ್ಸೀಕರಣ ಮಾಡಿದಂಥ ಈ ಕೇಂದ್ರ ಸರ್ಕಾರದ ಸಾಧನೆ ಇದಾಗಿದೆ. ಈ ಕೇಂದ್ರ ಸರ್ಕಾರ ಈಗ ಜನರನ್ನು ಕೇವಲ ಭಾವನೆಗಳ ಮೇಲೇ ಅವರು ರಾಜಕೀಯ ಮಾಡ್ತಾ ಯಾವುದೇ ಅಭಿವೃದ್ಧಿ ಪರವಾದಂಥ ಕಾರ್ಯ ಇನ್ನೂವರೆಗೂ 10 ವರ್ಷಗಳು ಅವರು ಆಡಳಿತ ಮಾಡಿದರು. ಒಂದೇ ಒಂದು ಅವರು ಹೇಳಿಕೊಳ್ಳುವಂಥ ಸಾಧನೆ ಯಾವುದೂ ಮಾಡಿಲ್ಲ. ಕೇವಲ ಜನರಲ್ಲಿ ಭಾವನೆಗಳನ್ನು ಕೆರಳಿಸಿ ಜಾತಿಗಳ ಮಧ್ಯದಲ್ಲಿ, ಧರ್ಮಗಳ ಮಧ್ಯದಲ್ಲಿ ಸಂಘರ್ಷವನ್ನು ಉಂಟು ಮಾಡಿ ಅದರ ಬೇಳೆಯನ್ನು ಅವರು ಬೇಯಿಸ್ಕೊಂಡು ಇವತ್ತು ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಇವತ್ತು ಜನ ಒಂಥರ ಉನ್ಮಾದದೊಳಗೆ ಬದುಕ್ತಾ ಇದ್ದಾರೆ. ಅಭಿವೃದ್ಧಿ ದೇಶಕ್ಕಾಗಿ ಮೋದಿ ಬೇಕಂತ ಹೇಳಿ ಯಾರು ಹೇಳ್ತಾರಲ್ಲ ಅವರು ಕೇಳಿ ಯಾಕೆ ಬೇಕಂತೇಳಿ ಅವ್ರ ಕಡೆ ಉತ್ತರ ಇಲ್ಲ. ದೇಶಕ್ಕೆ ಯಾರು ಬೇಕು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ನಾಯಕರು ಬೇಕು, ದೇಶಕ್ಕೆ ಜವಾಹರ್ಲಾಲ್ ನೆಹರು ಅಂತ ನಾಯಕರು ಬೇಕು, ದೇಶಕ್ಕೆ ಇಂದಿರಾ ಗಾಂಧಿ ಅಂತ ಅವ್ರು ಬೇಕು. ಯಾಕಂತ ಹೇಳಿದರೆ ಅವ್ರದ್ದು ಪಾಲಿಸೀಸ್ ನಾವು ಎಣಿಸಿ ಈಗಲೂ ಹೇಳಬಲ್ಲೆವು. ನೆಹರು ಅವರು ಪಂಚವಾರ್ಷಿಕ ಯೋಜನೆ ಅಂತ ಹೇಳಿ ಮಾಡಿ ಅವರು ಈ ದೇಶದ ಉದ್ದಗಲಕ್ಕೂ ಅವರು ಈ ದೇಶವನ್ನು ಅಭಿವೃದ್ಧಿಪಡಿಸಿದಂಥ ಒಂದು ವಿಷನರಿ, ಒಂದು ಗುರಿ ಇದ್ದಂಥ ಒಂದು ನಾಯಕ. ಅವರು ಅಭಿವೃದ್ಧಿಪಡಿಸಿದಂಥ ಮಾರ್ಗದೊಳಗೇ ಇವತ್ತು ಭಾರತ ದೇಶ ಇಷ್ಟೊಂದು GDP ವೃದ್ಧಿ ಆಗಲಿಕ್ಕೂ ಕಾರಣ ನೆಹರು ಅವರು ಹಾಕಿಕೊಟ್ಟಂಥ ಒಂದು ಭದ್ರ ಬುನಾದಿಯಾಗಿದೆ. ಅದೇ ರೀತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಅಂತ ಹೇಳಿ ಭಾಳಷ್ಟು ಜನ ಹೇಳ್ತಾರೆ. ಬಟ್ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದಾಗಲೂ ಆ ತುರ್ತು ಪರಿಸ್ಥಿತಿಯಲ್ಲಿ ಜನರಿಗಾಗಿ ಅವರು ಕಾರ್ಯಕ್ರಮ ಮಾಡಿದ್ದೇ ಹೆಚ್ಚು. ಉದಾಹರಣೆಗೆ ಉಳುವವನೇ ಭೂಮಿ ಒಡೆಯ, ಜಮೀನ್ದಾರಗಳ ಹಿಡಿತದಲ್ಲಿರುವಂಥ ಭೂಮಿಯನ್ನು ಬಡ ಜನರಿಗೆ ಹಂಚಿದಂಥ ಸಾಧನೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಹೋಗ್ತದೆ. ಬ್ಯಾಂಕುಗಳ ರಾಷ್ಟ್ರೀಕರಣ, ಆವಾಗ ಬ್ಯಾಂಕುಗಳು ಕೇವಲ ಕೆಲವಷ್ಟೇ ಜಮೀನ್ದಾರರ ಕೈಗಳಲ್ಲಿ ಬ್ಯಾಂಕುಗಳನ್ನಿದ್ದಿದ್ದು ಅದನ್ನು ರಾಷ್ಟ್ರೀಕರಣ ಮಾಡಿ ಪ್ರತಿಯೊಬ್ಬರಿಗೂ ಸಾಲ ಸೌಲಭ್ಯ ಸಿಗುವಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡಂಥವರು ಇಂದಿರಾ ಗಾಂಧಿ ಅವರು. ಇವತ್ತು ನರೇಂದ್ರ ಮೋದಿ ಅವರು ಏನು ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ? ನೋಟ್ಬಂದಿ. ಅದರಿಂದ ಏನು ಉಪಯೋಗ ಆಗಿದೆ? ಒಂದು ನಯಾ ಪೈಸೆನೂ ಉಪಯೋಗ ಆಗಿಲ್ಲ. ದೇಶದ ಆರ್ಥಿಕತೆ ಹಾಳಾಗಿದೆ. 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂಥೇಳಿ ಅಧಿಕಾರಕ್ಕೆ ಬಂದರು, ಒಂದು ಉದ್ಯೋಗನೂ ಸೃಷ್ಟಿ ಮಾಡಿಲ್ಲ. ಇವತ್ತಿಗೂ 30 ಲಕ್ಷ ಕೇಂದ್ರ ಸರ್ಕಾರದೊಳಗೆ ಉದ್ಯೋಗ ಖಾಲಿ ಇದೆ. ಅದನ್ನು ಭರ್ತಿ ಮಾಡೋ ಗೋಜಿಗೆ ಹೋಗೋದಿಲ್ಲ ಅವರು. ವಿಶ್ವಗುರು ಅಂತ ಹೇಳಿದರೆ ಈಗ ಸಪೋಸ್ ಸರ್, ನೀವು ಒಂದು ಸ್ಕೂಲಲ್ಲಿ ಶಾಲೆ ಕಲೀಲಿಕ್ಕೆ ಹೋದರೆ ನಿಮಗೆ ಕಲಿಸುವಂಥ ಮಾಸ್ತರನ್ನು ನೀವು ಗುರು ಅಂತ ಹೇಳ್ತೀರಿ. ಅವರಿಗೆ ಕೆಲವೊಂದು ಕ್ರೈಟೇರಿಯಾ ಇರ್ತದೆ, ಇಂತಿಷ್ಟು ಕಲಿಬೇಕು ಮಕ್ಕಳಿಗೆ ಕಲಿಸ್ಬೇಕಂತ ಹೇಳಿದರೆ. ನರೇಂದ್ರ ಮೋದಿಯವರು ಯಾವ ವಿಷಯದಲ್ಲಿ ಗುರು ಅಂಥೇಳಿ ಹೇಳಬೇಕು? BJP ಅವರು ಇಂಥ ವಿಷಯದೊಳಗೂ ಇವರು ಸಾಧನೆ ಮಾಡಿ ಗುರುವಾಗಿದ್ದಾರೆ ಅಂಥೇಳಿ ಅಂಥದ್ದು ಯಾವುದೇ ಇಲ್ಲ. ಜನರನ್ನು ಕೇವಲ ಒಂದು ಭ್ರಮಾಲೋಕದಲ್ಲಿ ಇವರು ಜನರನ್ನು ಭ್ರಮೆಗೊಳಿಸ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಜನರ ಪರವಾದಂಥ ಕಾರ್ಯಕ್ರಮ ಇಲ್ಲ. ಒಂದು ಜನರ ಅಭಿವೃದ್ಧಿಗಾಗಿ, ಶಿಕ್ಷಣಕ್ಕಾಗಿ ಇವ್ರದ್ದು ಕೊಡುಗೆ ಇಲ್ಲ, ಆರೋಗ್ಯಕ್ಕಾಗಿ ಇವ್ರದ್ದು ಕೊಡುಗೆ ಇಲ್ಲ, ಯಾವುದೇ ಕೊಡುಗೆ ಇಲ್ಲದೆ ಕೇವಲ ಈಗ ಉದಾಹರಣೆಗಾಗಿ ಒಂದು ನಿಮಿಷ ನಾನು ಹೇಳ್ತೀನಿ. ಜರ್ಮನ್ನಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದಾಗ ಅವರು ಈ ಜರ್ಮನ್ ದೇಶದ ಯಹೂದಿಗಳು, ಅಲ್ಲಿನ ಮೈನಾರಿಟೀಸ್, ಅಲ್ಲಿನ ನಾಜಿ ಜನರಿಗೆ ಹಿಟ್ಲರ್ ಈ ಯಹೂದಿಗಳಿಂದನೇ ಈ ದೇಶ ಹಾಳಾಗ್ತಿದೆ, ಈ ದೇಶಕ್ಕೆ ಇವರೇ ಶಾಪ ಅಂಥೇಳಿ ಎಲ್ಲ ಆ ಮೈನಾರಿಟಿಗಳಾದಂಥ ಯಹೂದಿಗಳ ವಿರುದ್ಧ ನಾಜಿಗಳನ್ನು ಎತ್ತಿ ಕಟ್ಟೋದೊಂದು ಬಿಟ್ಟರೆ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಹಿಟ್ಲರ್ ಬದುಕಿರುವಾಗ ಆತನು ಅಧಿಕಾರ ತೆಗೆದುಕೊಂಡಾಗಿಂದ ಆತನು ಸಾಯುವವರೆಗೂ ಕೇವಲ ದೇಶ, ಸೈನಿಕರು ಅಂಥೇಳಿ ಜನರನ್ನು ಪ್ರೊವೋಕ್ ಮಾಡಿದರೆ ಹೊರತು ಮತ್ತೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ. ಮತ್ತು ಹಿಟ್ಲರ್ ಸ್ಪೆಷಲಿ
ಅವರು ಸಾಯೋ ತನಕ ಒಂದೇ ಒಂದು ದೇಶದ ಸಮಸ್ಯೆಯನ್ನು ಅವರು ಬಗೆಹರಿಸಲಿಲ್ಲ. ಅದೇ ರೀತಿಯಾಗಿ ಇವತ್ತು ನರೇಂದ್ರ ಮೋದಿ ಅವರು ಸಹ ಆಡಳಿತ ನಡೆಸ್ತಾ ಇರೋದು. ಇವತ್ತು ಎಕ್ಸಾಂಪಲ್ ಆಗಿ BJPಯಲ್ಲಿರುವ MP MLAಗಳಿಗೆ ಅವರಿಗೇನೆ ಮಾತಾಡುವಂಥ ಸ್ವಾತಂತ್ರ್ಯ ಇಲ್ಲ. ಅದು ಒಂದು ರೀತಿ ಸರ್ವಾಧಿಕಾರಿ. ಅಭಿವೃದ್ಧಿ ಆಗಿಲ್ಲ, ಸರ್ವಾಧಿಕಾರಿ ಅಂತೀರಾ? ಹೌದು. ದೇಶದ ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾರಲ್ಲ ಸರ್. ದೇಶ ನಮ್ಮ ಭಾರತ ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿದೆ ಅಂತಾರೆ BJP MPಗಳು. ಹೌದು ಸರ್, ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿದ್ದರು. ಉದ್ಯೋಗ ಎಷ್ಟಿದೆ ಸರ್ ನಮ್ಮಲ್ಲಿ? ಇಲ್ಲೇ GDPಯನ್ನು ಇವರು ಬಂದಾಗ, ಮನಮೋಹನ್ ಸಿಂಗ್ ಅವರು ಇದ್ದಾಗ ಅವರು ಮಾಡಿದಂಥ ಆರ್ಥಿಕ ನೀತಿಗಳಿಂದ ಇವತ್ತು GDP ಗ್ರೋತ್ ಆಗಿದೆ ಸರ್.